ವೇದಿಕೆಯಲ್ಲಿರುವ ನನ್ನ ಅತ್ಯಂತ ಆತ್ಮೀಯರು, ಇವಾಗ ವಿಧಾನ ಪರಿಷತ್ನ ಸದಸ್ಯರು, ಬಹಳ ಚಿಕ್ಕಂದಿನಿಂದಲೇ ಅವರನ್ನು ನಾನು ನೋಡಿ ಬೆಳೆದಿದ್ದೇನೆ. ಅವರು ಊರಿನಲ್ಲಿ ಮುದರಂಗಡಿಯವರು, ನಾನು ನಂದಳಿಕೆಯವನು. ಹಿಂದೆ ಸ್ಟೂಡೆಂಟ್ ಇದ್ದಾಗ ತುಂಬ ಕ್ರಿಕೆಟ್ ಆಡ್ತಿದ್ರು, ನಾನು ಕೂಡ ಅವರೊಟ್ಟಿಗೆ ಆಡಿದ್ದೇನೆ. ಕ್ರಿಕೆಟ್ ಆಡುವಾಗ ತಿಂಗಿ ಕೂಡ ಮಾಡ್ತಿದ್ರು, ಅಂದರೆ ಸ್ವಲ್ಪ. ಮತ್ತು ಅವರದ್ದು ಒಂದು ಏನಿತ್ತು ಅಂದರೆ, ಅವರು ಬೌಲಿಂಗ್ ಮಾಡುವಾಗ ಪ್ರತಿ ಬಾಲಿಗೆ ವಿಕೆಟ್ ಸಿಗಬೇಕು ಅವರಿಗೆ. ಆದರೆ ಅದೇ ಹವ್ಯಾಸವನ್ನು ಈಗಲೂ ಅವರು ಬೆಳೆಸಿದ್ದಾರೆ. ಅವರು ಮಾಡಿದ ಪ್ರತಿಯೊಂದು ಕೆಲಸಕ್ಕೆ ಅವರಿಗೆ ಪ್ರತಿಫಲ ಸಿಗಲೇಬೇಕಂತ ಹಠ ಹಿಡಿದಿದ್ದಾರೆ. ಆದ್ರಿಂದ ನನಗೆ 100 ಅಲ್ಲ 150% ಭರವಸೆ ಇದೆ. ಇವತ್ತು ಏನೆಲ್ಲ ಮಾತಾಡಿದ್ದಾರೆ ಅದೆಲ್ಲ MIOಗೆ ಅವರು ಮಾಡಿಕೊಡ್ತಾರೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಐವನ್ ಡಿಸೋಜ ತಮ್ಮ 27ರ ಹರೆಯದಲ್ಲಿ ಫಸ್ಟ್ ಟೈಮು ವಿಧಾನಸಭೆ ಇಲೆಕ್ಷನ್ ಅನ್ನು ಕಂಟೆಸ್ಟ್ ಮಾಡಿದ್ರು ಜನತಾದಳದಿಂದ, ಕಾಪು ಕ್ಷೇತ್ರದಿಂದ. ಎಟ್ ದ ಏಜ್ ಆಫ್ 27 ಅವರ ತಂದೆ ತಾಯಿ ಯಾರು ಕೂಡ ಪೊಲಿಟಿಕ್ಸ್ ಅಲ್ಲಿ ಇರಲಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಇದ್ದವರು ಅವರ ಮಕ್ಕಳು 23ರಲ್ಲಿ 25ರಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಯಾರು ಗಾಡ್ ಫಾದರ್ ಇರದೆ ಎಟ್ ದ ಏಜ್ ಆಫ್ 27 ಕೇವಲ 1500 ವೋಟಿಂದ ಅವರು ಸೋತದ್ದಷ್ಟೇ. ಆದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವತ್ತಾದರೂ ವಿನ್ ಆಗಿದ್ರೆ, ಮುಂದೆ ಇನ್ನೇನಾದರೂ ಆಗಿದ್ರೆ ಇವತ್ತು ಸಿಚುವೇಶನ್ ಇನ್ನು ಬೇರೆನೇ ಇರ್ತಿತ್ತು. ಆದರೆ ನನಗೆ 100% ಭರವಸೆ ಇದೆ, ಬಹಳಷ್ಟು ಬೇಗ ಅವರು ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಆಗ್ತಾರೆ. ಎಸ್, ಹಾಗೇನೆ ಡಾಕ್ಟರ್ ಸುರೇಶ್ ರಾವ್ ನಮ್ಮ ಆತ್ಮೀಯರು, ಈ ಆಸ್ಪತ್ರೆಯ ಮುಖ್ಯಸ್ಥರು, ಅವರ ನೆರವಿನಿಂದ ನಾವು ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅಟ್ಲೀಸ್ಟ್ ಈ ತನಕ 20ರಿಂದ 25 ಜನರು ಮಿನಿಮಮ್, ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಿಲ್ಲ, ಈ ಹಾಸ್ಪಿಟಲಿಂದ ನಾವು ಹೇಳ್ಬಹುದು. ಅಂದರೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮುಖಾಂತರ ಆಸ್ಪತ್ರೆಗೆ ಬಂದು ಚೆಕ್ ಮಾಡಿ ಫಸ್ಟ್ ಸ್ಟೇಜಲ್ಲಿಯೇ ಕ್ಯಾನ್ಸರ್ ಅನ್ನು ಡಿಟೆಕ್ಟ್ ಮಾಡಿದ್ದಾರೆ. ಅದು ಎಲ್ಲ ಶ್ರೇಯಸ್ಸು ಡಾಕ್ಟರ್ ಸುರೇಶ್ ರಾವ್ ಮತ್ತು MIO ಹಾಸ್ಪಿಟಲ್ಗೆ ಹೋಗ್ತದೆ. ನಮ್ಮೊಂದಿಗೆ ನಮ್ಮ MIOನ ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ವೆಂಕಟರಮಣ್ ಗಿನಿ, ಡಾಕ್ಟರ್ ರೋಹನ್ ಗಟ್ಟಿ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ಹೇಮಂತ್ ಕುಮಾರ್ ಮತ್ತು ಎಲ್ಲ ಸಿಬ್ಬಂದಿಗಳು, ನೀವೆಲ್ಲ ನಮಗೆ ಅತ್ಯಂತ ಆತ್ಮೀಯರು. ನಂದು ದೈಜಿ ವರ್ಲ್ಡ್ ಫಸ್ಟ್ ಸ್ಟುಡಿಯೋ ಆದರೆ MIO ಇಲ್ಲಿ ಸೆಕೆಂಡ್ ಸ್ಟುಡಿಯೋ. ವಾರದಲ್ಲಿ ಒಮ್ಮೆ ಇರ್ತೇನೆ. ನಾನು ಮೊದಲ ಕಾರ್ಯಕ್ರಮ ಇಲ್ಲಿ ಅಟೆಂಡ್ ಆದದ್ದು ಕ್ಯಾನ್ಸರ್ ಗೆಲ್ಲೋಣ ಇನಾಗ್ರಲ್ ಪ್ರೋಗ್ರಾಮ್. ಇವತ್ತು ಡಾಕ್ಟರ್ ಸುರೇಶ್ ರಾವ್ ಮತ್ತು ಎಲ್ಲರಿಗೆ, ವಿಶೇಷವಾಗಿ ಅಡಪ್ಪರ್ ಇಲ್ಲಿದ್ದಾರೆ, ಎಲ್ರಿಗೆ ನಾನು ಕಾಂಪ್ಲಿಮೆಂಟ್ ನೀಡಬೇಕು. ಯಾಕೆಂದರೆ ಇಲ್ಲಿ ಈ ಒಂದು ಸ್ಮಾಲ್ ಪ್ಲೇಸಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾರೆ. ಏನು ಕೂಡ ಒಂದು ಪ್ರಾಬ್ಲಮ್ ಇಲ್ಲದೆ ಕರೆಕ್ಟ್ ಟೈಮಿಂಗಿಗೆ ಮತ್ತೊಂದು ಎಲ್ಲ ಅಟ್ಮಾಸ್ಫಿಯರ್ ಒಂದು ಪರ್ಫೆಕ್ಟ್ ಆಗಿ ಒಂದು ಪ್ರೋಗ್ರಾಮ್ ಅನ್ನು ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಅದಕ್ಕಾಗಿ ನಾನು ಅವ್ರಿಗೆ ಎಲ್ರಿಗೂ, ಎಲ್ಲ ನಿಮ್ಮ ಟೀಮ್ ಮೆಂಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೇಡಮ್, ನಮ್ಮ MC ಮೇಡಮ್, ಲಕ್ಷ್ಮಿ ಮೇಡಮ್ ಅವರು ಕೂಡ ಬಹಳ ಚುಟುಕಾಗಿ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ನಾನು ಹೇಳ್ತೇನೆ ಅಂದರೆ, ನಾವು ಐವನ್ ಸರ್ ಪ್ರೋಗ್ರಾಮನ್ನು ಹೋಗ್ತೇವೆ ಆವಾಗವಾಗ. ಇತ್ತೀಚೆಗೆ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ. ಆ ಪ್ರೋಗ್ರಾಮ್ 7 ಗಂಟೆಗೆ ಶುರುವಾಗಬೇಕಿತ್ತು. ನಾನು ಗೆಸ್ಟ್ ಆಗಿ ಕರೆದಿದ್ರು. ನಾನು ಹೋಗಿದ್ದೇನೆ 7 ಗಂಟೆಗೆ. ಶುರುವಾಗುವಾಗ 7:50, 50 ನಿಮಿಷ ಲೇಟು. ನನಗೆ 8:00ವರೆಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಸೊ ನಾನು ಹೇಳಿದೆ ಆರ್ಗನೈಸ್ ಅವ್ರ ಹತ್ರ, ನನಗೆ 8:00ವರೆಗೆ ಹೋಗಬೇಕು, ಏನಾದರೂ ಬೇಡಿ, ಈಗ ಶುರು ಮಾಡ್ತೇವೆ, ನಿಮಗೆ ಫಸ್ಟ್ ಸ್ಪೀಚ್ ಕೊಡ್ತೇವೆ ಅಂತ ಹೇಳಿದರು. ಫಸ್ಟ್ ಸ್ಪೀಚ್ ಶುರುವಾಯಿತು. ನನಗೆ ಮಾತಾಡಲಿಕ್ಕೆ ಕೊಟ್ಟರು. ಒಂದು 7-8 ನಿಮಿಷ ಮಾತಾಡಿ ಇನ್ನೇನು ಹೋಗ್ಬೇಕಂತ ಅಲ್ಲಿಗೆ ಹೋಗಿದ್ದೇನೆ. ಇಲ್ಲಿ MC ಏನಂತಾರೆ ಗೊತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ವಾಲ್ಟರ್ ನಂದಳಿಕೆಯವರು ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಅಂತ. ಅದಾದ್ರೆ ಪರವಾಗಿಲ್ಲ. ಇನ್ನೊಂದು ಕಾರ್ಯಕ್ರಮದಲ್ಲಿ 18 ಜನ ಗೆಸ್ಟ್ ವೇದಿಕೆಯಲ್ಲಿ, 18 ಜನ. ಸನಿ ಬತ್ತಿನ ಯಾನ್ ಉಲ್ತುರ್ತಿಕ್ಕಿ ಅನಗುತ್ತು ಏನನ್ ಕಾರ್ಯಕ್ರಮದ ಅಧ್ಯಕ್ಷರು ಮಲ್ತಂಡ ಲಾಸ್ಟ್ ಮೂಮೆಂಟ್ ಮೊಟ್ಟ ಉಂಟಡತ್ತ, ಲಾಸ್ಟ್ ತನಕ ನಿಲ್ಬೇಕು. ಇವರ ಈ ಐವನ್ ಡಿಸೋಜ ಇರಲಿಲ್ಲ ದೇವರ ದಯೆಯಿಂದ. ಅದರಲ್ಲಿ ಬೇರೆ ಎಲ್ಲ ಈ ಪೊಲಿಟಿಷಿಯನ್ ಬರುವುದು, ಮಾತಾಡುವುದು, ಹೋಗುದು. ಈ 18ರಲ್ಲಿ 10 ಗಂಟೆಗೆ ಪ್ರೋಗ್ರಾಮ್ ಶುರುವಾಗಿದೆ ಮತ್ತು ಮಧ್ಯದಲ್ಲಿ MC ಹೇಳುದು ಕರೆಕ್ಟ್ 1:15ಗೆ ಊಟ ಕೊಡ್ತೇವೆ ಅಂತ. ಅಲ್ಲಿ ಎಲ್ಲ ಆಗಿ 2 ಕಾಲು ಆಗಿದೆ. ಎಲ್ಲರದು ನನ್ನದೊಂದು ಮಾತಾಡ್ಲಿಕ್ಕೆ ಬಾಕಿ.
ಅಧ್ಯಕ್ಷ ಅಲ್ವಾ, ಎಲ್ಲ ನನಗೆ ಖುಷಿಯೇನು, ಎಲ್ಲರೂ ಇದ್ದಾರಂತ, ಯಾಕೆಂದ್ರೆ ಊಟ ಉಂಟು. ಅದರಲ್ಲೂ MC ನೋಡಿ, ಈಗ ಎಲ್ಲರದ್ದು ಮಾತಾಡಿ ಆಯ್ತು, ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ವಾಲ್ಟರ್ ನಂದಳಿಕೆ ಅವರು ಮಾತಾಡ್ಲಿಕ್ಕಿದ್ದಾರೆ, ಊಟಕ್ಕೆ ಹೋಗುವವರು ಹೋಗಬಹುದು. ಇದಕ್ಕೆ ನಡೆದು ನನ್ನ ಕೆಟ್ಟು ಒಲ್ಲ ಉಂಡ 17 ಗೆಸ್ಟ್ ಯಾನು ಲಾಸ್ಟ್ ಯಾನು ಇಂಚಿನ ಭಾಷಣ ಮಲ್ಪನಾಗ ಜನಗಳು ಒಣಸ್ ಮಲ್ಪಿ. ಮೇಡಮ್, ಅದು ಆದ್ರೂ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಉಡುಪಿಯಲ್ಲಿ ಇತ್ತೀಚೆಗೆ ಈ ಸ್ವಾಗತ ಭಾಷಣ ಮತ್ತು ಲಾಸ್ಟಿಗೆ ಒಂದು ಧನ್ಯವಾದ ಸಮರ್ಪಣೆ ಉಂಟಲ್ಲ, ಒಬ್ಬ ಸ್ವಾಗತ ಭಾಷಣ 10 ನಿಮಿಷ ಆದ್ರೆ ಧನ್ಯವಾದ ಸಮರ್ಪಣೆ 20 ನಿಮಿಷ. ಅದರಲ್ಲಿ ಒಂದು ಗವರ್ಮೆಂಟ್ ಆಫೀಸರ್ ಲೇಡಿ, ಪಾಪ ಒಂದೆರಡು ವರ್ಷ ಇದೆ ಅವರಿಗೆ ರಿಟೈರ್ಡ್ ಆಗ್ಲಿಕ್ಕೆ. ಅವರು ಯಾವ ಕಾರ್ಯಕ್ರಮಕ್ಕೂ ಹೋಗುವುದಿಲ್ಲ. ಆ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಈ ಧನ್ಯವಾದ ಹೇಳುವವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಹೇಳುವುದು, ಇವರು ಇಷ್ಟು ಬ್ಯುಸಿ ಇರ್ತಾರೆ, ಯಾವ ಪ್ರೋಗ್ರಾಮ್ಗೂ ಹೋಗುವುದಿಲ್ಲ, ಇವತ್ತು ಕೂಡ ಅವರು ಬರುವುದಿಲ್ಲ ಅಂತ ಹೇಳಿದ್ರು, ಆದ್ರೆ ನಾನು ಅವರನ್ನು ಬಲಾತ್ಕಾರ ಮಾಡಿ ಕರೆತಂದೆ. ನನಗೆ ಅರ್ಥ ಆಗುವುದಿಲ್ಲ. ಇಂಥ ಸೀರಿಯಸ್ ಪ್ರೋಗ್ರಾಮ್ ಆದ್ರೆ ಪರವಾಗಿಲ್ಲ. ಮೊನ್ನೆ ನನ್ನ ಕ್ಲೋಸ್ ಫ್ರೆಂಡ್ ತೀರಿ ಹೋದ್ರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ. ಕ್ಲೋಸ್ ಫ್ರೆಂಡ್ ಅಂದ್ರೆ ಐವನ್ಗೆ ಗೊತ್ತು, ಅವರು ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ ಬಾರೇನಿಗೆ. ತೀರಿ ಹೋದ್ರು. ಶ್ರದ್ಧಾಂಜಲಿ ಮಾಡುವಾಗ ನಾನು ಕೂಡ ವೇದಿಕೆಯಲ್ಲಿದ್ದೆ. MC ಹೇಳುವುದು, ಸೊ ಇವರು ವಾಲ್ಟರ್ ನಂದಳಿಕೆ ಅವರ ಅತ್ಯಂತ ಆತ್ಮೀಯರು, ವಾಲ್ಟರ್ ನಂದಳಿಕೆ ಅವರನ್ನು ಬಿಟ್ಟು ಹೋಗಬಾರದಿತ್ತು ಮತ್ತು ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಅವರು ಎಂತ ಮಾತಾಡ್ಲಿಕ್ಕೆ ಒಂದು ಅರ್ಥ ಇಲ್ವಾ? ಅಂದ್ರೆ ಇವತ್ತಿನ ಕಾರ್ಯಕ್ರಮಗಳು ಹಾಗಿರುವಾಗ ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, MIO ಬಹಳ ಒಂದು ದೂರದೃಷ್ಟಿ ಇಟ್ಟು ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿ ಮಾಡಿ ನಮಗೆಲ್ಲರಿಗೂ ಒಂದು ಏನು ಇನ್ಸ್ಪಿರೇಷನ್ ಆಗ್ತಾರೆ. ಇವತ್ತು ಈ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆಯಲ್ಲಿ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಟ್ ಮಾಡ್ತೇನೆ. ಆ ಸಮೀಕ್ಷೆ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ. ನಿಮ್ಮಲ್ಲಿ ಇರ್ಬಹುದಲ್ವಾ? ಯಾರೆಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರಾ? ಇಲ್ಲಿ ಯಾರಾದ್ರೂ ಇರಬಹುದು, ನನ್ಗೆ ಗೊತ್ತು, ಅಲ್ಲಿದ್ದಾರೆ ನೋಡಿ. ನಾನು ಎಲ್ಲ ಇದ್ದಾರೆ. ಅಲ್ಲ, ನಿಮಗೆ ಯಾಕೆ ನಾನು ಎಪ್ರಿಷಿಯೇಟ್ ಮಾಡ್ತೇನೆ, ಯಾಕೆ ಅಂತ ಹೇಳ್ತೇನೆ ನಿಮಗೆ. ಅಂದ್ರೆ ಇವತ್ತು ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ಕೂಡಲೇ ಓಡಿ ಹೋಗುವವರಿದ್ದಾರೆ. ನಾನು ಡಾಕ್ಟರ್ ಸುರೇಶ್ ರಾವ್ ಹತ್ರ ಮೊನ್ನೆ ಹೇಳಿದ್ದಾನೆ, ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಮ್ಮ ಸೊಸೈಟಿ ಇದ್ದು, ಐವನ್ ತರ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅವರ ಹತ್ರ ನಾನು ಹೋಗಿ ಹೇಳಿದೆ, ಡಾಕ್ಟರ್ ಸುರೇಶ್ ರಾವ್ ಅವರೊಂದು ಆ್ಯಪ್ ಮಾಡಿದ್ದಾರೆ, ಅದನ್ನ ನಿಮಗೆ ತೋರಿಸ್ಬೇಕು, ಇದರಿಂದ ನಮಗೆ ಹೆಲ್ಪ್ ಆಗ್ಬೇಕಂತ. ಅವರು ಕೈ ಮುಗಿದು ಹೇಳಿದ್ರು, ಕ್ಯಾನ್ಸರ್ ಅಂದರೆ ಅದರಷ್ಟು ಭಯ ನನಗೆ ಬೇರೆ ಯಾವುದಿಲ್ಲ, ದಯಮಾಡಿ ಅದರ ಬಗ್ಗೆ ಒಂದು ಮಾತಾಡಬೇಡಿ. ನೋಡಿ, ಇಂತಹ ಕಲಿತವರು ಕ್ಯಾನ್ಸರ್ನ ಬಗ್ಗೆ ಇಷ್ಟು ಭಯಪಡುವಾಗ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ. ಮೊನ್ನೆ ಒಬ್ರು ಲಿಫ್ಟ್ ಅಲ್ಲಿ ಇರುವಾಗ ನನಗೆ ಒಂದು ಪರಿಚಿತರು ಸಿಕ್ಕಿದ್ರು. ನಾನು ಹೇಳಿದೆ, ಹಾಯ್ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೇಳಿದೆ. ಸ್ವಲ್ಪ ನನಗೆ ಕೇಳಲಿಲ್ಲ. ಮತ್ತೆ ಹೇಳಿದೆ, ಚೆನ್ನಾಗಿದ್ದೀರಲ್ವಾ, ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೋದ್ರು. ಅವರು ಹೋಗಿ ಆ ದಿನ ಸಾಯಂಕಾಲ ನನಗೆ ವಾಟ್ಸಪ್ಪಲ್ಲಿ ಇಷ್ಟು ದೊಡ್ಡ ಮೆಸೇಜ್, ನಿನಗೆ ಯಾರು ಹೇಳಿದ್ದು ನನಗೆ ಕ್ಯಾನ್ಸರ್ ಉಂಟಂತ? ಸತ್ಯ ಹೇಳಬೇಕು, ಎರಡೆರಡು ಸರ್ತಿ ಕೇಳಿದ್ದಿ ಹೇಗಿದ್ದೀರಂತ. ನನ್ಗೆ ಗೊತ್ತೇ ಇಲ್ಲ ವಿಷಯ, ಹಾನೆಸ್ಟ್ಲಿ ನನಗೆ ವಿಷಯನೇ ಗೊತ್ತಿಲ್ಲ. ಆದ್ರೆ ಒಂದು ಮನಸ್ಸಿನೊಳಗೆ ಒಂದು ಭ್ರಮೆ ನೋಡಿ. ಅಂದ್ರೆ ಹೋಗುವಾಗ ಏನಾಯ್ತು ಅದರಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸರ್ ಸರ್ವೈವರ್ ಆಗಿ ನಮ್ಮ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಕೆಲವರು. ನಾವು ಕ್ಯಾನ್ಸರ್ ಫೈಟ್ ಮಾಡಿ ಬಂದಿದ್ದೇವೆ, ನೀವು ಫೈಟ್ ಮಾಡಿ. ಅವರು ದೇ ಆರ್ ದ ರಿಯಲ್ ವಾರಿಯರ್ಸ್. ಯಾಕಂದ್ರೆ ಕ್ಯಾನ್ಸರ್ ಯಾವಾಗ ಹೇಳಿ ನಮಗೆ ಬರುವುದಿಲ್ಲ, ಯಾರಿಗೆ ಬರ್ತದಂತ ಗೊತ್ತಿಲ್ಲ, ಯಾರು ಕೂಡ ಅದಕ್ಕೆ ಇಮ್ಯೂನ್ ಅಲ್ಲ, ಯಾವ ಡಾಕ್ಟರ್ ಕೂಡ ಇಲ್ಲ. ಒಬ್ಬ ಡಾಕ್ಟರ್ ಸುರೇಶ್ ರಾವ್ ಹೇಳಿದ್ರು, ನನ್ನ ಫ್ಯಾಮಿಲಿಯಲ್ಲಿ 3 ಜನರಿಗೆ ಇದೆ ಅಂತ. ಯಾರಿಗೂ ಇದು ಇಮ್ಯೂನ್ ಅಲ್ಲ. ನೋಡಿ, ನಾವೆಲ್ಲ ಯೋಚಿಸಬಹುದು, ಡಾಕ್ಟರ್ ಆದ್ರೆ ಅವರಿಗೆ ಏನು ಕಾಯಿಲೆ ಅಲ್ಲ ಅಂತ. ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಣ್ಣಿನ ತಜ್ಞ ಅವರು ಕೂಡ ಕನ್ನಡಕ ಇಟ್ಟೇ ಕೆಲಸ ಮಾಡುವುದು, ನೆನಪಿಡಿ. ಅಂದ್ರೆ ಯಾರಿಗೆ ಕೂಡ ಇದರಲ್ಲಿ ಇಮ್ಯುನಿಟಿ ಇಲ್ಲ, ಆದ್ರೆ ಆ ಧೈರ್ಯ ಇನ್ನೊಬ್ಬರಿಗೆ ಕೊಡ್ತಾರಲ್ವಾ, ಅದು ಇಂಪಾರ್ಟೆಂಟ್. ನಿಮಗೆ ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಕಾಸ್ಟ್ ಸೆನ್ಸಸ್ ಮಾಡಿದುಂಟಲ್ಲ, ಅದರಲ್ಲಿ ಪಾಪ ಟೀಚರ್ಸ್, ಗವರ್ಮೆಂಟ್ ವರ್ಕರ್ಸ್ಗೆ ಮನೆಗೆ ಹೋದಾಗ ಎಷ್ಟೆಲ್ಲ ಬೈದಿದ್ದಾರೆ ಗೊತ್ತಾ? ಎಷ್ಟೆಲ್ಲ ಬೈದಿದ್ದಾರೆ ಸುಮ್ಮನೆ.
ನಿಮಗೆ ಕೂಡ ನನಗೆ ಗೊತ್ತು, ನಿಮ್ಮ ಸ್ಟೋರಿಯನ್ನ ಅನುಭವವನ್ನು ಹೇಳಿದ್ರೆ ಗ್ಯಾರಂಟಿ ನೀವು ಕೂಡ ಹೇಳ್ತೀರಾ ಯಾವ ರೀತಿಯ ಆ ಸ್ಪಂದನೆ ಅವರು ಮಾಡಿರ್ಬಹುದು ಅಂತ. ಎಷ್ಟೋ ಜನರು ನಮಗೆ ಇದು ಬೇಡ ಹೋಗಿ ಹೋಗಿ ಅಂತ ನಿಮ್ಮನ್ನ ಒಂದು ಡಿಫ್ರೆಂಟ್ ವರ್ಗದಲ್ಲಿ ಅವರು ನೋಡ್ಲಿಕ್ಕೆ ಇರಬಹುದು. ಆದರೆ ನೀವು ಧೈರ್ಯದಿಂದ ಇವತ್ತು 10,000 ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ದೀರಿ. ಇದು ಡಾಕ್ಟರ್ ಸುರೇಶ್ ರಾವ್ ಮತ್ತವರ ಎಂಟೈರ್ MIO ಹಾಸ್ಪಿಟಲ್ ಇರಲಿ, ಸಂಜೀವಿನಿ ಟ್ರಸ್ಟ್ ಇರಲಿ, ಅವರದು ಒಂದು ದೂರದೃಷ್ಟಿ ಏನಿದೆ, ಅವರದೊಂದು ವಿಷನ್ ಏನಿದೆ, ಇದರಲ್ಲಿ ಗೊತ್ತಾಗ್ತದೆ. ಅವರು ಕೇವಲ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ಗೆ ಇವತ್ತು ನಮಗೆ ಸಿಂಪತಿ ಬೇಕಾಗಿಲ್ಲ. ಸಿಂಪತಿ ಅಯ್ಯೋ ಪಾಪ ಆಗ್ಬಾರ್ದಿತ್ತು, ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ, ನೋ, ಇವತ್ತು ನಮಗೆ ಎಂಪತಿ ಬೇಕು. ದಟ್ ಈಸ್ ವಾಟ್ ಡಾಕ್ಟರ್ ಸುರೇಶ್ ರಾವ್ ಈಸ್. ಅವರು ಸುರೇಶ್ ರಾವ್ ಬಂದ ಒಬ್ಬ ರೋಗಿಗಳ ಅಥವಾ ಕ್ಯಾನ್ಸರ್ ಪೇಷಂಟ್ನ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ನನಗೆ ಗೊತ್ತು, ನಾನು ರೆಫರ್ ಮಾಡಿದ ನನ್ನದೇ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾನು ರೆಫರ್ ಮಾಡಿ ಎಷ್ಟೊಂದು ಖುಷಿಯಿಂದ ಹೋಗ್ತಾರೆ. ಒಂದು ವಿಶೇಷತೆ ಏನಂದ್ರೆ ಇದರ ಕ್ರೆಡಿಟ್ ನಿಮಗೆ ಎಲ್ಲ MIಗೆ ಹೋಗ್ತದೆ. ಯಾಕೆಂದ್ರೆ ಯಾವುದೇ ಪೇಷಂಟ್ ಇರಲಿ, ಇಲ್ಲಿ ಬಂದು ಒಮ್ಮೆ ಎಂಟ್ರಿ ಆದಾಗ ಅವರದ್ದು, ನಾನು ಸತ್ಯ ಹೇಳ್ತೇನೆ, 50% ಅವರದ್ದು ರೋಗ ಅಲ್ಲಿಯೇ ಗುಣವಾಗ್ತದೆ. ಯಾಕೆ ಗೊತ್ತಾ? ವಾಚ್ಮ್ಯಾನ್ ನಿಂದ ಹಿಡಿದು ಮೇಲೆ ಇಲ್ಲಿ ಸಿಸ್ಟರ್ ಅನಿತಾರವರೆಗೆ ಎಲ್ಲರ ಮುಖದಲ್ಲಿ ನಗು, ಏನು ಕೂಡ ಇದಿಲ್ಲ, ಏನು ಬೇಸರ ಇಲ್ಲ. ಸಿಸ್ಟರ್ ಜ್ಯೋತಿ ಇರಲಿ ಅಥವಾ ನಿಮ್ಮ ಯಾರು ಕೂಡ ನಿಮ್ಮ ಟೀಮ್ ಮೆಂಬರ್ಸ್ ಇರಲಿ, ಅವರು ಅಷ್ಟು ಪಾಸಿಟಿವಿಟಿಯಲ್ಲಿ ಮತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವರು ಟ್ರೀಟ್ ಮಾಡುವ ರೀತಿ ನೋಡಿದ್ರೆ ಐವನ್ ಹೇಳಿದ್ರು ತಮ್ಮ ಮಾತಿನಲ್ಲಿ. ಯಾಕೆಂದ್ರೆ ಆ ಒಂದು ಪಾಸಿಟಿವಿಟಿಯಿಂದ 50% ರೋಗ ಗುಣ ಆಗ್ತದೆ ಅಂತ. ಇಲ್ಲಿ ಬಂದವರು ಆ ಒಂದು ವಿಷಯವನ್ನು ನಾನು ಎಲ್ಲಿ ಕೂಡ ಹೇಳ್ಬಹುದು. ನಾನು ಇಂಟರ್ವ್ಯೂ ಮಾಡುವಾಗ ಪ್ರತಿಯೊಂದು ಸರ್ವೈವರ್ ಹೇಳುವುದು ಏನು ಗೊತ್ತಾ? ಸರ್ವೈವರ್ ಮಾತಾಡುವುದು MIOನ ಟ್ರೀಟ್ಮೆಂಟ್ನ ಬಗ್ಗೆ ಮತ್ತು ಹಾಸ್ಪಿಟಾಲಿಟಿಯ ಬಗ್ಗೆ ಇಲ್ಲ. ಇದು ಯೂಟ್ಯೂಬ್ ಅಲ್ಲಿ ನೀವು ಪ್ರತಿಯೊಬ್ಬರು ನೋಡಬಹುದು. ಕೊನೆಗೆ ಡಾಕ್ಟರ್ ಸುರೇಶ್ ರಾವ್ ನಾವು ಹೇಳಿದೆ ಅವರಿಗೆ ಎಂಪತಿ ಅಂತ, ಅಂದ್ರೆ ಇನ್ನೊಬ್ಬರ ಬಗ್ಗೆ ಕಾಳಜಿ ತುಂಬ ಇದೆ. ಇವತ್ತು ಇಂಥ ಕಾರ್ಯಕ್ರಮಗಳು ನಮಗೆ ಯಾಕೆ ಬೇಕು? ಒಬ್ಬ ಡಾಕ್ಟರ್ ಒಬ್ಬ ರೋಗಿಯನ್ನ ಸಾವಿನ ದವಡೆಯಿಂದ ಪಾರಾಗಿಸಿ ಜೀವಂತ ಉಳಿಸಲು ಎಷ್ಟೊಂದು ಪ್ರಯತ್ನ ಮಾಡ್ತಾರೆ ನಮ್ಗೆ ಗೊತ್ತು. ಆದರೆ ಅದೇ ಇವತ್ತು ನೋಡಿ ಇಡೀ ವಿಶ್ವದಲ್ಲಿ ಅಟ್ ಎ ಗಿವನ್ ಟೈಮ್ more than 50,000 scientists are busy in destruction work. ಹೇಗೆ ಇನ್ನೊಬ್ಬರನ್ನ ನಾಶ ಮಾಡುವುದು, ಹೇಗೆ ಇನ್ನೊಂದು ದೇಶವನ್ನ ಫಿನಿಶ್ ಮಾಡುವುದು, ಹೇಗೆ ಸಿವಿಲಿಯರನ್ನ ಮಕ್ಕಳನ್ನ ಕೊಲ್ಲುವುದು, ಹೇಗೆ ನಾವು ಪವರ್ ಅನ್ನ ತೆಗೆದುಕೊಳ್ಳುವುದು. ನೋಡಿ, ಆ ರೀತಿಯ ಆ ಒಂದು ಹ್ಯುಮ್ಯಾನಿಟಿ ಅಲ್ಲಿ ಈ ರೀತಿಯ ಜೀವಗಳನ್ನ ಉಳಿಸುವಂತಹ ಹ್ಯುಮ್ಯಾನಿಟಿ ಇಲ್ಲಿ, ಇದು ದೇವರ ಕೆಲಸ. ವಿಧಾನಸೌಧದ ಕೆಲಸ ದೇವರ ಕೆಲಸ ಹೇಳಿದ್ರು, ನಾನು ಹೇಳ್ತೇನೆ ಆಸ್ಪತ್ರೆಯ ಕೆಲಸ ದೇವರ ಕೆಲಸ. ಪ್ರತಿಯೊಬ್ಬ ವೈದ್ಯರು, ಪ್ರತಿಯೊಬ್ಬ ನಮ್ಮ ನರ್ಸಿಂಗ್ ಆಫೀಸರ್ಸ್ ಮತ್ತು ಪ್ರತಿಯೊಬ್ಬ ಟೀಮ್ ಮೆಂಬರ್ಸ್ ಅವರು ದೇವರಂತೇನೆ ಅಂತ ಹೇಳಿ ಇವತ್ತಿನ ಈ ಅವಕಾಶವನ್ನು ನನಗೆ ನೀಡಿದ್ದೀರಿ. ನಾನು MIOನ ಫ್ಯಾಮಿಲಿ ಮೆಂಬರ್, ನಾನು ಗೆಸ್ಟ್ ಅಲ್ಲ. ಆದರೆ ಈ ಸಾಧನೆ ಬಹುಶಃ ನಮ್ಮ ಕಾರ್ಯಕ್ರಮಕ್ಕೂ ಇನ್ನಷ್ಟು ಬಲವನ್ನ ಕೊಡ್ತದೆ, ನಮಗೆ ಪಾಸಿಟಿವಿಟಿಯನ್ನು ಕೊಡ್ತದೆ. ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಕೆಲವರು ಯೂಟ್ಯೂಬಲ್ಲಿ ಕ್ಯಾನ್ಸರ್ ಅಂದ ತಕ್ಷಣ ಸ್ಕಿಪ್ ಮಾಡ್ತಾರೆ. ನನ್ಗೆ ಗೊತ್ತು, ಹೇಳಿದ್ದಾರೆ. ನಾನು ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡುವಾಗ ಪ್ಲೀಸ್ ಇದೊಂದು ಫಾರ್ವರ್ಡ್ ಮಾಡಬೇಡ ಅಂತ ಹೇಳುವುದುಂಟು. ಅಂದ್ರೆ ಅವರು ಆ ರೀತಿಯ ಮನಸ್ಸಿನ ಭಾವನೆ ಅವರಿಗುಂಟು. ಅವರನ್ನು ನಾವು ಗೆಲ್ಲುವಂತ ಕೆಲಸವನ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದು ಮಾಡಬೇಕಾದ್ರೆ ಇಂತಹ ಸರ್ವೆಯ ರಿಸಲ್ಟ್ ಬರಬೇಕು ಮತ್ತು ವಿದೌಟ್ ಗವರ್ಮೆಂಟ್ ಸಪೋರ್ಟ್ ವಿ ಕಾಂಟ್ ಡೂ ಎನಿಥಿಂಗ್. ಇನ್ನು ತುಂಬ ಕೆಲಸವನ್ನು ಮಾಡಬಹುದು. ಐವನ್ ಡಿಸೋಜ್ ಅವರಿಗೆ ನಾನು ವಿಶೇಷವಾಗಿ 2 ವಿಷಯಕ್ಕೆ ಧನ್ಯವಾದ ಹೇಳ್ತೇನೆ. ಮೊದಲನೇದಾಗಿ ಅವರ ಭಾಷಣ ಆದ ತಕ್ಷಣ ಅವರು ಹೊರಟು ಹೋಗ್ಲಿಲ್ಲ, ನನ್ನ ಭಾಷಣ ಆಗುವ ತನಕ ಕಾಯ್ದು ಕೂತ್ಕೊಂಡಿದ್ದಾರೆ. ಎರಡನೇದು, ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಆಗುವ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಯವರಿಗೆ ಬಹುಶಃ ಇಲ್ಲಿ ಒಮ್ಮೆ ಕರೆ ತಂದ್ರೆ ನನಗೆ ಗ್ಯಾರಂಟಿ 100% ಗ್ಯಾರಂಟಿ ಇದೆ, ಅಟ್ಲೀಸ್ಟ್ ಆ ರೇಡಿಯೇಷನ್ ಮಿಷಿನ್ ಒಂದು ನಮ್ದು ಫ್ರೀ ಆಗ್ಬಹುದು. ಸೊ ಕಂಟಿನ್ಯೂಸ್ ಈ ಕಾರ್ಯಕ್ರಮ ನಡೀಲಿ ಮತ್ತು MIO ಟೀಮ್ ಮೆಂಬರ್ಸ್, ಐ ಆಮ್ ಪ್ರೌಡ್ ಆಫ್ ಯು and you are really inspiration. ಅಂದ್ರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೀವು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಅಂಡ್ ಜೈ ಹಿಂದ್.